ಈ ಒಂದು ಭಾರತೀಯ ಕಿಸಾನ್ ಸಂಘದ ಉದ್ಘಾ ಪ್ರಾರಂಭ ಮತ್ತು ಅದರ ಧ್ಯೇಯ ಉದ್ದೇಶಗಳನ್ನು ನಮ್ಮ ಯೋಗೇಂದ್ರಜಿಯವರು ತುಂಬ ಕೂಲಂಕುಷವಾಗಿ ತಮಗೆಲ್ಲ ತಿಳಿಸಿರ್ತಾರೆ. ಮತ್ತು ಸಂಘಟನೆ ಬಗ್ಗೆ ನಮ್ಮ ಮಾತಿನ ಚತುರ ಜಯಪ್ಪನವರು ತುಂಬ ವರ್ಣರಂಜಿತವಾಗಿ ಹೇಳಿರ್ತಾರೆ. ಈ ಈ ಬೇರೆ ಸಂಘಗಳಿಗಿಂತ ನಮ್ಮ ಭಾರತೀಯ ಸಂಘದ ಮುಖ್ಯ ಏನು ಅಂದರೆ ಗ್ರಾಮ ಸಮಿತಿಯಿಂದ ಪ್ರಾರಂಭ ಆಗುತ್ತೆ. ಅಲ್ಲಿ ಒಂದು ಸಮಿತಿ ರಚನೆ ಆಗಿ ಅಲ್ಲಿಂದ ಹೋರಾಟನೇ ಅಂತಲ್ಲ, ಅಲ್ಲಿಂದ ವ್ಯವಸ್ಥೆಗಳು ಸ್ಟಾರ್ಟ್ ಆಗಬೇಕು ಅಂತ. ಯಾಕಂದರೆ ಬೇರೆ ಸಂಘಗಳೆಲ್ಲ ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟದಿಂದ ಬರೀ ಜನರನ್ನು ಕರೆಸ್ಕೊಳ್ತಾರೆ. ಇದ್ರ ಉದ್ದೇಶನೇ ಬೇರೆ ಇದೆ. ಗ್ರಾಮ ಮಟ್ಟದಲ್ಲಿ ಬಹುಶಃ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ತಮ್ಮ ಗ್ರಾಮಗಳಲ್ಲಿ ಒಂದು ಸಮಿತಿಯನ್ನು ರಚಿಕೊಂಡ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮದು ಇಲ್ಲೇ 8 ಕಿಲೋಮೀಟ್ರಲ್ಲಿ ಮನ್ನೇನಹಳ್ಳಿ ಅಂತ ಗ್ರಾಮ. ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಕೇವಲ 3 ಜನ ಹುಡುಗರಿದ್ದಕ್ಕೆ ಸರ್ಕಾರ ಶಾಲೆ ಮುಚ್ಚಲು ತೀರ್ಮಾನಿಸಲಾಯಿತು. ಅದಕ್ಕೆ ನಮ್ಮ ಮೇಡಮ್ ಒಬ್ಬರು ಎಲ್ಲ ನಮ್ಮೂರಲ್ಲಿ ಬಂದು ಹೇಳಿದ್ದಾರೆ. ಅದಕ್ಕೆ ಅದಕ್ಕೆ ನಮ್ಮದ ಗ್ರಾಮದ ವಾಸುದೇವ ರೆಡ್ಡಿ, ಸುರೇಂದ್ರ ರೆಡ್ಡಿ ಮತ್ತು ಅಮ್ಮ ಸುಬ್ಬಮ್ಮ ಅಂತ ಅವರು ಮೇಡಮ್ ಅವ್ರಿಗೆ ಧೈರ್ಯ ಹೇಳಿ ಎಲ್ಲ ಕಾನ್ವೆಂಟ್ನಲ್ಲಿ ಸೇರಿಸಿರ್ತಕ್ಕಂಥ 20 ಜನ ಹುಡುಗರನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದಾರೆ. ಅದರಲ್ಲಿ 8 ಜನ ಹುಡುಗಿ ಒಬ್ಬರೇ ಕರ್ಕೊಂಡು ಬಂದಿದ್ದಾರೆ. ಇದು ಗ್ರಾಮ ಸಂಘಟನೆ ಅಂತ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯಾಕಂದರೆ ಗ್ರಾಮ ಮಟ್ಟದಲ್ಲಿ ಒಂದು ಸಂಘಟನೆ ಸರಿಯಾಗಿದ್ದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆ ಅಷ್ಟೇ. ನಾವೇನೋ ಹೆಚ್ಚಿಗೆ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಅದಕ್ಕೋಸ್ಕರ ಗ್ರಾಮ ಮಟ್ಟದಲ್ಲಿ ಒಂದು ಸಮಿತಿ ರಚಿಸಿಕೊಳ್ಳಿ. ಎಲ್ಲ ಗ್ರಾಮಗಳು ಇಲ್ಲಿ ಬಂದಿರತಕ್ಕಂಥ ಎಲ್ಲ ನಾಯಕರಲ್ಲ, ಎಲ್ಲ ರೈತಾಪಿ ವರ್ಗದವರು ಒಂದು ಸಮಿತಿ ರಚಿಸಿಕೊಂಡು ಅಲ್ಲಿನ ತೊಂದರೆಗಳನ್ನು ತಾವೇ ನಿವಾರಿಸ್ಕೋಬೋದು. ಯಾವ ರೀತಿ ಅಂದರೆ ಯಾವುದೋ ಒಂದು ಇವಾಗ NREG ಇದೆ, NREGನಲ್ಲಿ ಒಂದು ಕಾಲುವೆ ಕೆಲಸ ಮಾಡಿದರೆ ಪ್ರತಿ ವರ್ಷ ಅದೇ ಕಾಲುವೆನೇ ಸುಮ್ಮನೆ ಆ ಹುಲ್ಲೆತ್ತೋದು ಮತ್ತು ಬಿಲ್ ಮಾಡೋದು. ಅದಕ್ಕೇನೋ ಕೇಂದ್ರ ಸರ್ಕಾರ ಹೊಸದಾಗಿ ಏನೋ ಮಾಡ್ತಾ ಇದ್ದಾರೆ, ಸಂತೋಷ ಅಂತ ನಮಗೂ ಅನಿಸ್ತಾ ಇದೆ. ಅದು ಯಾವ ರೀತಿ ಬರ್ತದೋ ಅದು ನೋಡೋಣ. ಈ ರೀತಿ ಅಲ್ಲಿನ ನಮ್ಮ ಕೆಲಸಗಳು ಮಾಡ್ಕೊಳ್ಳೋಕ್ಕೆ ಒಂದು ಸಂಘಟನೆ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಎಕ್ಸಾಂಪಲ್ ಆಗಿ ಉದಾಹರಣೆಯಾಗಿ ನಮ್ಮೂರ್ದೊಂದು ಹೇಳಿದ್ದು. ಅದರಲ್ಲೂ ಅವ್ರು 3 ಜನನೇ ಜಾಸ್ತಿ ರಿಸ್ಕ್ ತಗೊಂಡಿದ್ದು. ಅದಕ್ಕೆ ಅವ್ರು ಬಂದಿದ್ದಾರೆ, ಅವ್ರ ಹೆಸರು ಹೇಳಿದ್ದು ಅದಕ್ಕೆ. ಮತ್ತು ಈ ಸಂಘದ ಬಗ್ಗೆ ಯಾರ್ಯಾರು ಈ ರಾಷ್ಟ್ರ ಮಟ್ಟದಲ್ಲಿರ್ಬೋದು, ರಾಜ್ಯ ಮಟ್ಟದಲ್ಲಿ ಯಾವ ರೀತಿ ಕಟ್ಕೊಂಡು ಬಂದಿದ್ದಾರೆ ಅಂತ ನಮ್ಮ ಇವರು ಹೇಳಿದ್ದಾರೆ. ಸಂಘಟನೆ ಬಗ್ಗೆ ಇವರು ಹೇಳಿದ್ದಾರೆ. ಬಹುಶಃ ರೈತಾಪಿ ಜನ ಯಾವ ರೀತಿ ನಷ್ಟ ಆಗ್ತಾ ಇದ್ದಾರೆ ಅಂತ ನಾವು ಇಷ್ಟು ಮಾತ್ರ ಸಂಘಟನೆ ಆಗಿದ್ದೀವಿ ಅಂದರೆ, ಉದಾಹರಣೆಗೆ ಒಡ್ನಳ್ಳಿ ಟೊಮಾಟೊ ಮಾರ್ಕೆಟ್ನಲ್ಲಿ 150 ರೂಪಾಯಿ ಇಲ್ಲ 250 ರೂಪಾಯಿ ಒಂದು ಬಾಕ್ಸ್ ಮಾರಿದ್ರೆ 250 ಅಂತ ಆಕ್ಷನ್ಗೆ ಹೋಗ್ತಾರೆ. ಮತ್ತೆ ನಿಮ್ಗೆ ಬಿಲ್ ಹಾಕುವಾಗ 230 ಹಾಕ್ತಾರೆ. ಯಾರೇ ಒಬ್ಬರಾದರೂ ಯಾಕಪ್ಪ ಅಂತ ಕೇಳ್ತಾ ಇಲ್ಲ. ಒಂದು ಬಾಕ್ಸ್ಗೆ 20 ರೂಪಾಯಿ ಹೋದರೆ 1 ಎಕರೆಗೆ 1500 ಬಾಕ್ಸ್ ಆಗುತ್ತೆ. 1500 × 20 ಅಂದರೆ 30,000 ರೂಪಾಯಿ. ನಿಮ್ಮ ಲಾಭ ಅಲ್ಲೇ ಹೋಗ್ಬಿಡುತ್ತೆ. ಎಷ್ಟೇ ಕಮ್ಮಿ ರೇಟ್ ಇರಲಿ, 30,000 ರೂಪಾಯಿ ನೀವು ಅಲ್ಲೇ ಕಳ್ಕೊಂಡ್ರೆ ನಾವು ಸೇರಿಕೊಂಡು ಯಾರೂ ಕೇಳ್ತಾ ಇಲ್ಲ. ಸಂಘಟನೆ ಇದ್ದಾಗ ಇಂಥದ್ದೆಲ್ಲ ಮಾತಾಡ್ಬೋದು. ನಾವು ನಷ್ಟ ಇಲ್ಲದೆ ಇದು ಮಾಡ್ಬೋದು. ಇದ್ರ ಜೊತೆಗೆ ಸರ್ಕಾರದಲ್ಲೂ ಬೇಕಾದಷ್ಟು ನಮಗೆ ಅನ್ಯಾಯ ಆಗ್ತಾಯಿದೆ. ಈಗ ನಮ್ಮ ದೇಶದಲ್ಲಿ ಈ ರಿಸರ್ಚ್ ಏನು ಹೇಳ್ತೀವಿ, ಸಂಶೋಧನೆಗಾಗಿ 4,000ರಿಂದ 5,000 ಕೋಟಿ ರೂಪಾಯಿಗಳು ಖರ್ಚಾಗ್ತಾ ಇದೆ. ಆ ಸಂಶೋಧನಾ ಕೇಂದ್ರಗಳಿಂದ ಒಂದೇ ಒಂದು ಉತ್ಪಾದನೆ ಕೂಡ ಆಚೆ ಬರ್ತಾ ಇಲ್ಲ. ಅದೇನಾಗ್ತಾ ಇದೆಯೋ ಏನೋ. ಬಹುಶಃ ಅಲ್ಲಿ ಏನು ಸರ್ಕಾರಿ ಲ್ಯಾಬ್ದಲ್ಲಿ ಸರ್ಕಾರಿ ಸಂಬಳದಲ್ಲಿ ಯಾವುದೇ ಒಂದು ಬೀಜ ಆಗಲಿ, ಯಾವುದೇ ಉತ್ಪಾದನೆ ಆದರೆ ಅದು ಹಿಂದ್ಗಡೆ ಬ್ಯಾಕ್ ಡೋರ್ನಲ್ಲಿ ಹೋಗ್ತಾ ಇದೆ, ಪ್ರೈವೇಟ್ ಕಂಪ್ನಿಗೆ ಹೋಗ್ತಾ ಇದೆ. ಅಲ್ಲಿ ಯಾವ್ದು ಬರ್ತಾ ಇದೆ ಅಂದರೆ IIHR ಬೆಂಗಳೂರಿನಲ್ಲಿ ನಾನೇ ಒಂದು ಟೊಮಾಟೊ ತಂದೆ ಲಾಸ್ಟ್ ಇಯರ್. ಅದು ಕಡೆಗೆ ಒಡ್ಡಳ್ಳಿ ಮಾರ್ಕೆಟ್ನಲ್ಲಿ ನನ್ನಿಂದ ಮಾರೋಕ್ಕೆ ಆಗಲಿಲ್ಲ. ಮುಟ್ಟಿದ್ರೆ ಗುಳುಗುಳುಗುಳು ಅಂತ. ಈ ರೀತಿ ಸರ್ಕಾರದಲ್ಲೂ ಇದೆ. ಮತ್ತು ನಾವು ಈಗ ದೇಶದಲ್ಲಿ ಬೆಳೀತಕ್ಕಂಥ ಯಾವುದೇ ಬೆಳೆ ಎಕ್ಸ್ಪೋರ್ಟ್ಗೆ ಯೋಗ್ಯ ಇಲ್ಲದೇ ಇದೆ. ನಾವು ಆ ಮಟ್ಟಕ್ಕೆ ಬೆಳೀತಾ ಇಲ್ಲ. ನಮ್ಮದ್ರಲ್ಲೂ ತಪ್ಪಿದೆ. ಇನ್ನು ಯಾವ ರೀತಿ ಇವಾಗ 237 ಏನು ದೇಶಗಳಿದೆ ಪ್ರಪಂಚದಲ್ಲಿ, ನಮ್ಮ ಏನು ಕೃಷಿ ಉತ್ಪನ್ನ ಇದೆ ಕನಿಷ್ಠ ಒಂದು 50 ದೇಶಕ್ಕೆ ಕೂಡ ಹೋಗ್ತಾ ಇಲ್ಲ. ಯಾವ ದೊಡ್ಡ ದೇಶಗಳಿದೆ, ಯಾವುದು ಜಾಸ್ತಿ ವ್ಯಾಪಾರ ಮಾಡುವಂಥ ದೇಶಗಳಿದೆ, ಅದನ್ನು ನಮ್ಮನ್ನು ಮುಟ್ತಾನೆ ಇಲ್ಲ. ಯಾಕಂದರೆ ನಾವು ಹಾಕುವಂಥ ಕೆಮಿಕಲ್ಸ್ ಇರ್ಬೋದು, ಆ ಕ್ವಾಲಿಟಿ ಇಲ್ಲದೆ ಇರ್ಬೋದು,
ಇದರಿಂದನೂ ನಮ್ಗೆ ನಷ್ಟ ಆಗ್ತದೆ. ಸರ್ಕಾರ ಒಂದು ಕಡೆ ಆದರೆ ನಮ್ಮಿಂದನೂ ಒಂದು ಕಡೆ. ಮತ್ತು ನಾವು ಸಬ್ಸಿಡಿಗೆ ತುಂಬ ಜೋತು ಬಿದ್ದೋಗ್ತೀವಿ. ನಮಗೆ ಹಾಲು 60 ರೂಪಾಯಿ 50 ಪೈಸೆ ಖರ್ಚಾಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಅದಕ್ಕೆ 40 ರೂಪಾಯಿ ಕೊಟ್ಬಿಟ್ಟು ಸರ್ಕಾರ 5 ರೂಪಾಯಿ ನಿಮಗೇನು ಹಾಕ್ಕೊಡ್ತೀವಿ ಅಂತ ಸಂತೋಷ ಬಿದ್ದೋಗ್ತೀವಿ. 5 ರೂಪಾಯಿ ಅಂದರೆ ಇನ್ನೂ ಸಂತೋಷ. ನಮ್ಮ ಕಷ್ಟ ಏನಿದೆ ಅಷ್ಟು ಕೇಳ್ತಾ ಇಲ್ಲ ನಾವು. ಆ ಕೇಳುವ ಮಟ್ಟಕ್ಕೆ ಬರಬೇಕಂದ್ರೆ ನಮ್ಮ ಸಂಘಟನೆ ಬೇಕು. ಅದಕ್ಕೋಸ್ಕರ ತಾವೆಲ್ಲ ಪ್ರಥಮವಾಗಿ ನಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡಿ ಒಂದು ಸಮಿತಿ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ 2 ಮಾತು ಮುಗಿಸ್ತಾ ಇದ್ದೀವಿ.